ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಶನಿಯು ಮಾರ್ಚ್ 29ರಂದು ಗುರುವಿನ ಅಧಿಪತಿಯಾಗಿರುವಂತಹ ರಾಶಿಯಾದ ಮೀನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಆರಂಭಿಸಲಿದೆ. ಶನಿಯು ಪ್ರಸ್ತುತ ತನ್ನದೇ ಆದ ಕುಂಭ ರಾಶಿಯಲ್ಲಿ ಜನಿಸುತ್ತಿದ್ದು, ತನ್ನ ರಾಶಿ ಬದಲಾವಣೆಯ ನಂತರ ಮೀನ ರಾಶಿಯಲ್ಲಿ ಸರಿಸುಮಾರು 30 ತಿಂಗಳವರೆಗೆ ತನ್ನ ಚಲನೆಯನ್ನು ಮಾಡಲಿದೆ. ಶನಿಯು ತನ್ನ ಸ್ವಂತ ರಾಶಿಯನ್ನು ಬಿಟ್ಟು ಮೀನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ಕೆಲವು ರಾಶಿಗೆ ಸೇರಿದಂತಹ ಜನರ ಅದೃಷ್ಟದಲ್ಲಿ ಬಹಳಷ್ಟು ಬದಲಾವಣೆಗಳು ಆಗಲಿವೆ. ಮೀನ ರಾಶಿಯಲ್ಲಿ ಚಲಿಸುತ್ತಿರುವ ಶನಿಯಿಂದ ಯಾವೆಲ್ಲ ರಾಶಿಗೆ ಸೇರಿದಂತಹ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ ಎಂದು ತಿಳಿದುಕೊಳ್ಳೋಣ. ಇದೇ ಒಂದು ಮಾರ್ಚ್ 29ನೇ ತಾರೀಕು ಶನಿವಾರದ ದಿನ ವಿಶೇಷವಾದ ಶನಿದೇವನ ಕೃಪೆಯಿಂದ ಈ ದಿನ ಮನೆಯಲ್ಲಿ ಅಡುಗೆ ಮಾಡಿದ ತಕ್ಷಣ ಅನ್ನದಿಂದ ಯಾವ ಕೆಲಸವನ್ನು ಮಾಡಿದರೆ ಶನಿದೇವರ ಕೃಪೆ ಪ್ರಾಪ್ತಿಯಾಗುತ್ತದೆ, ಎಲ್ಲ ವಿಧವಾದ ಶನಿ ದೋಷಗಳು ಕಳೆಯಲು ಯಾವ ಕೆಲಸಗಳನ್ನು ಮಾಡಬೇಕು, ಶನಿದೇವರ ಕೃಪಾ ದೃಷ್ಟಿಗೆ ಯಾವ ನಿಯಮವನ್ನು ಪಾಲಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ. ಅದಕ್ಕೂ ಮುನ್ನ ನೀವು ಕೂಡ ಶನಿದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವೃಷಭ ರಾಶಿಗೆ ಸೇರಿದಂತಹ ಜನರಿಗೆ ಮೀನ ರಾಶಿಯಲ್ಲಿ ಸಂಚರಿಸುತ್ತಿರುವಂತಹ ಶನಿಯಿಂದಾಗಿ ಸಾಕಷ್ಟು ಶುಭ ಮತ್ತು ಲಾಭದಾಯಕವಾದ ಫಲಿತಾಂಶಗಳು ದೊರಕುತ್ತದೆ. ನಿಮ್ಮ ಜಾತಕದಲ್ಲಿ ಶನಿದೇವನ ಈ ಸಂಚಾರವು ನಿಮ್ಮ ಆದಾಯ ಮತ್ತು ಲಾಭದ ಸ್ಥಾನದಲ್ಲಿ ಸಂಭವಿಸಲಿದೆ. ಹಾಗಾಗಿ ನಿಮ್ಮ ಆದಾಯದಲ್ಲಿ ಬಹಳಷ್ಟು ಹೆಚ್ಚಳವಾಗುವುದರೊಂದಿಗೆ ಲಾಭವನ್ನು ಗಳಿಸುವುದರಲ್ಲಿ ನೀವು ಯಶಸ್ಸನ್ನು ಕಾಣುವಿರಿ. ಈ ಸಮಯದಲ್ಲಿ ನೀವು ವೃಷಭ ರಾಶಿಗೆ ಸೇರಿದಂತಹ ಜನರ ಎಲ್ಲ ರೀತಿಯ ಆಸೆಗಳು ಈಡೇರುತ್ತವೆ. ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಈ ರಾಶಿಗೆ ಸೇರಿದಂತಹ ಜನರಿಗೆ ಸಾಕಷ್ಟು ಸುಧಾರಣೆಯನ್ನು ಹೊಂದುವರು. ಸಮಾಜದಲ್ಲಿ ವೃಷಭ ರಾಶಿಗೆ ಸೇರಿದಂತಹ ಜನರಿಗೆ ಗೌರವ, ಖ್ಯಾತಿ ಮತ್ತು ಸಂಬಂಧದಲ್ಲಿ ಪ್ರೀತಿ ಬಹಳಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಹಣವನ್ನು ಹೂಡಿಕೆ ಮಾಡಬೇಕೆಂದಿರುವ ವೃಷಭ ರಾಶಿಗೆ ಸೇರಿದಂತಹ ಜನರಿಗೆ ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಲಾಭ ದೊರಕುತ್ತದೆ. ಅಷ್ಟೇ ಅಲ್ಲದೆ ಇವರು ಗುರುಬಲವನ್ನು ಅನುಭವಿಸುತ್ತಾ ವೃಷಭ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದೃಷ್ಟದ ಸಮಯವನ್ನು ಬರಮಾಡಿಕೊಳ್ಳುತ್ತಾರೆ. ಮುಂದಿನ ರಾಶಿ ವೃಶ್ಚಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶನಿದೇವನ ಕೃಪಕಟಾಕ್ಷದಿಂದ ಎಲ್ಲ ರೀತಿಯ ಸಂಕಷ್ಟಗಳು ಪರಿಹಾರವನ್ನು ಹೊಂದುತ್ತದೆ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ವ್ಯವಹಾರದಲ್ಲಿ ಪ್ರಗತಿಯನ್ನು ಪಡೆದುಕೊಳ್ಳುತ್ತಾರೆ. ಬಡ್ತಿಗೆ ಹಲವಾರು ಅವಕಾಶಗಳು ದೊರೆಯುತ್ತದೆ. ಇವರು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ವಿಪರೀತವಾದ ಲಾಭ ಇರುವುದರಿಂದ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುತ್ತದೆ. ಇವರು ಇನ್ನು ಮುಂದೆ ಉತ್ತಮ ಜೀವನವನ್ನು ನಡೆಸುತ್ತಾರೆ. ಇವರಿಗೆ ಶನಿದೇವನ ಸಂಪೂರ್ಣವಾದ ಬೆಂಬಲ ಇರುವುದರಿಂದ ಉತ್ತಮವಾದ ಯೋಗಗಳು ಈ ಅವಧಿಯಲ್ಲಿ ದೊರೆಯುತ್ತದೆ. ಇವರ ಜೀವನದಲ್ಲಿ ಮಹತ್ವಪೂರ್ಣ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾರೆ. ನಿಮ್ಮ ಜೀವನದಲ್ಲಿ ನೋಡುವ ಸಂಭವ ಹಲವಾರು ರೀತಿಯಲ್ಲಿ ಹೆಚ್ಚಾಗುತ್ತದೆ. ದೀರ್ಘಕಾಲದಿಂದ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತಹ ಈ ರಾಶಿಯಲ್ಲಿರುವಂತಹ ಜನರು ಈಗ ಪರಿಹಾರವನ್ನು ಪಡೆಯಬಹುದು. ನೀವು ಹಿರಿಯ ಅಧಿಕಾರಿಗಳು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನು ಸ್ಥಾಪಿಸುತ್ತೀರಾ. ಜೊತೆಗೆ ನಿಮ್ಮ ಕೆಲಸವನ್ನು ಕೂಡ ನೀವು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತೀರಾ. ಇದರಿಂದಾಗಿ ನಿಮ್ಮ ಕೆಲಸವನ್ನು ಪ್ರಶಂಸಿಸುತ್ತಾರೆ. ಯಾವುದೇ ರೀತಿಯ ತೊಂದರೆಗಳು ಸಹ ಬರುವುದಿಲ್ಲ. ಇನ್ನು ನಿಮ್ಮ ಜೀವನ ದೊಡ್ಡ ಮಟ್ಟದ ತಿರುವನ್ನು ಪಡೆದುಕೊಳ್ಳುತ್ತದೆ. ಅಪೇಕ್ಷಿತವಾದ ಲಾಭವನ್ನು ಸಾಧಿಸಬಹುದು. ಮುಂದಿನ ರಾಶಿ ಮೀನ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಣಕಾಸಿನ ಪರಿಸ್ಥಿತಿ ಬಲಗೊಳ್ಳುತ್ತದೆ. ನಿಮಗೆ ಅಗತ್ಯವಾದ ಖರ್ಚುಗಳನ್ನು ಈಗ ನಿಯಂತ್ರಿಸಲಾಗುತ್ತದೆ ಮತ್ತು ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಾ. ಮಿಥುನ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯ ಉತ್ತಮವಾಗಿದ್ದು, ಮೀನ ರಾಶಿಯಲ್ಲಿ ಸರಿ ಸಂಚಾರ ಇರುವುದರಿಂದ ಸಾಕಷ್ಟು ಉತ್ತಮ ಮತ್ತು ಲಾಭದಾಯಕವಾಗಿರುವಂತಹ ಫಲವನ್ನು ಖಂಡಿತವಾಗಿಯೂ ಮಾರ್ಚ್ 29ರ ನಂತರ ಪಡೆದುಕೊಳ್ಳುತ್ತೀರಾ. ಅಷ್ಟೇ ಅಲ್ಲದೆ ಶನಿಯು ತನ್ನ ರಾಶಿಯನ್ನು ಬದಲಾಯಿಸುವ ಮೂಲಕ ನಿಮ್ಮ ವೃತ್ತಿ ವ್ಯವಹಾರದಲ್ಲಿ ಉತ್ತಮವಾದ ಸ್ಥಾನವನ್ನು ತಲುಪಿಸುತ್ತಾನೆ. ನಿಮ್ಮ 10ನೇ ಮನೆಯಲ್ಲಿ ಶನಿ ಸಂಚಾರ ಇರುವುದರಿಂದ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಇರುವಂತಹ ಅಡ್ಡಿ ಆತಂಕಗಳು ಸಂಪೂರ್ಣವಾಗಿ ದೂರವಾಗುತ್ತದೆ. ವಿಶೇಷವಾಗಿ ಹೆಚ್ಚಿನ ಪ್ರಯೋಜನವು ದೊರಕುತ್ತದೆ. ಕೆಲಸದಲ್ಲಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಬಂಪರ್ ಲಾಟರಿ ಎಂದು ಹೇಳಿದರೆ ತಪ್ಪಾಗಲಾರದು. ಇನ್ನು ಮುಂದಿನ ರಾಶಿ ಬಂದು ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ದಿನವು ಶುಭ ಹಾಗೂ ಲಾಭದಾಯಕವಾಗಿದ್ದು, ಈ ಒಂದು ಮಾರ್ಚ್ 29ರ ನಂತರ ನಿಮ್ಮ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯುತ್ತಮವಾದ ದಿನಗಳು, ರಾಜಯೋಗಗಳು ರೂಪುಗೊಳ್ಳುತ್ತದೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ನೀವು ಕಂಡುಕೊಂಡಂತಹ ಎಲ್ಲ ರೀತಿಯ ತೊಂದರೆಗೂ ಪರಿಹಾರ ದೊರೆಯುತ್ತದೆ. ಆಸ್ತಿ, ಭೂಮಿ ವಿಚಾರಗಳಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ನೀವು ಸಾಕಷ್ಟು ಯೋಚನೆ ಮಾಡುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಸಾಕಷ್ಟು ಲಾಭವನ್ನು
ಲಾಭವನ್ನು ಕೂಡ ಈ ಒಂದು ಸಮಯದಲ್ಲಿ ಪಡೆದುಕೊಳ್ಳಬಹುದು. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಕೆಲಸದಲ್ಲಿ ಉತ್ತಮವಾದ ಲಾಭಗಳು ಕಂಡುಬರುತ್ತದೆ. ಇನ್ನು ಹಲವಾರು ದಿನಗಳ ನಂತರ ನಿಮಗೆ ಸಿಹಿ ಸುದ್ದಿ ಕೇಳಿ ಬರುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ವಿಸ್ತರಣೆಯನ್ನು ಮಾಡಬೇಕು ಎಂದು ಯೋಚಿಸುತ್ತಿರುವಂತಹ ವ್ಯಕ್ತಿಗಳು ಈ ಅವಧಿಯಲ್ಲಿ ಉತ್ತಮವಾದ ಅವಕಾಶಗಳು ದೊರಕುವ ಸಂಭವವಿದೆ. ಈ ರಾಶಿಯವರು ಇನ್ನು ಯಾವುದೇ ರೀತಿಯ ಸೋಲನ್ನು ನೋಡಲು ಸಾಧ್ಯವಿಲ್ಲ. ಇವರಿಗೆ ಹಣದ ಸಂಕಷ್ಟಗಳು ಬರುವುದಿಲ್ಲ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೂ ಕೂಡ ಎಲ್ಲ ರೀತಿಯ ತೊಂದರೆ ತಾಪತ್ರೆಗಳು ದೂರವಾಗುತ್ತದೆ. ಪ್ರತಿ ರಾಶಿಗೂ ಕೂಡ ಒಂದಲ್ಲ ಒಂದು ರೀತಿಯ ಶನಿ ದೋಷಗಳು ಇದ್ದೇ ಇರುತ್ತದೆ. ಕೆಲವರಿಗೆ ಅಷ್ಟಮ ಶನಿ, ಇನ್ನು ಕೆಲವರಿಗೆ ಅರ್ಧಾಷ್ಟಮ ಶನಿ, ಇನ್ನು ಕೆಲವರಿಗೆ ವ್ಯಯ ಶನಿ, ಹೀಗೆ ನಾನಾ ರೀತಿಯ ಶನಿ ದೋಷಗಳು ಇರುತ್ತದೆ. ಆದ್ದರಿಂದ ತಪ್ಪದೇ ಶನಿದೇವರ ಪ್ರೀತಿಗೋಸ್ಕರ ಕೆಲವು ಪರಿಹಾರಗಳನ್ನು ಮರ್ಯಾದೆ ಪಾಲಿಸಿದರೆ ಖಂಡಿತವಾಗಿಯೂ ಕೂಡ ಶುಭ ಫಲಗಳನ್ನು ನೀವು ಕಂಡುಕೊಳ್ಳಬಹುದು. ಶನಿದೇವರು ವಿಷ್ಣು ದೇವರ ಭಕ್ತನಾಗಿರುತ್ತಾನೆ. ಸದಾ ವಿಷ್ಣು ದೇವರನ್ನು ಶನಿದೇವರು ಆರಾಧಿಸುತ್ತಾರೆ. ಬಹಳ ವಿಶೇಷವಾಗಿದ್ದು ಪ್ರತಿಯೊಬ್ಬರು ಕೂಡ ಶನಿದೇವರ ಜೊತೆಗೆ ವಿಷ್ಣು ದೇವರನ್ನು ಪೂಜಿಸಿದರೆ ವಿಶೇಷವಾದ ಫಲ ಪ್ರಾಪ್ತಿಯಾಗುತ್ತದೆ. ಈ ಒಂದು ದಿನ ಪ್ರತಿಯೊಬ್ಬರು ಕೂಡ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಇತ್ಯಾದಿಗಳನ್ನು ಮುಗಿಸಿಕೊಂಡು ಮನೆಯಲ್ಲಿ ದೀಪಾರಾಧನೆಯನ್ನು ಮಾಡಬೇಕು. ನವಗ್ರಹ ದೇವಾಲಯಕ್ಕೆ ತೆರಳಬೇಕು. ಅಲ್ಲಿ ಶನಿದೇವರನ್ನು ಸ್ಮರಿಸುತ್ತಾ 25 ಪ್ರದಕ್ಷಿಣೆಯನ್ನು ಮಾಡಬೇಕಾಗುತ್ತದೆ. ಏಕೆಂದರೆ ಜಾತಕದಲ್ಲಿ ಶನಿ ದೆಸೆಯು 19 ವರ್ಷ ಕಾಲ ನಡೆಯುತ್ತದೆ. ಯಾವಾಗಲೂ ನವಗ್ರಹ ಪ್ರದಕ್ಷಿಣೆಯನ್ನು ಮಾಡುವಾಗ ಸೂರ್ಯನಿಗೆ ಸಂಬಂಧಿಸಿದ ಪ್ರದಕ್ಷಿಣೆಯನ್ನು ಸೇರಿಸಿಕೊಂಡು ಮಾಡಿದರೆ ಗ್ರಹದ ಅನುಕೂಲತೆಗಳನ್ನು ಪಡೆದುಕೊಳ್ಳಬಹುದು. ಜಾತಕದಲ್ಲಿ ಸೂರ್ಯ ದೆಸೆಯು 6 ವರ್ಷಗಳ ಕಾಲ ನಡೆಯುತ್ತದೆ. ಆದ್ದರಿಂದ ಶನಿದೇವರಿಗೆ 19, ಸೂರ್ಯನಿಗೆ 6, ಈ ರೀತಿಯಾಗಿ ಒಟ್ಟು 25 ಪ್ರದಕ್ಷಿಣೆಯನ್ನು ಈ ಒಂದು ದಿನ ಮಾಡಬೇಕು. ಪ್ರದಕ್ಷಿಣೆ ಮಾಡುವಾಗ ಓಂ ನಾರಾಯಣಾಯ ನಮಃ ಓಂ ಅಥವಾ ಓಂ ನಮಃ ಶಿವ ಎಂದು ಹೇಳಿಕೊಳ್ಳಿ. ಈ ಒಂದು ದಿನ ನವಗ್ರಹ ಆಲಯದಲ್ಲಿ ಶನಿಯ ವಿಗ್ರಹಕ್ಕೆ ಎಳನೀರಿನಿಂದ ಅಭಿಷೇಕವನ್ನು ಮಾಡಿಸಿದರೆ ಹಣಕಾಸಿನ ಎಲ್ಲ ಅಡೆತಡೆಗಳು, ತೊಂದರೆಗಳು ನಿವಾರಣೆಯಾಗುತ್ತದೆ. ಶನಿಯ ವಾಹನವಾದ ಕಾಗೆಗೆ ನೀವು ಆಹಾರವನ್ನು ಇಡುವಾಗ ಓಂ ಸಂ ಶನೇಶ್ವರಾಯ ನಮಃ ಎಂದು 21 ಬಾರಿ ಹೇಳಿಕೊಂಡು ಭಗವಂತ ನಮಗೆ ಇರುವಂತಹ ಕಷ್ಟಗಳನ್ನು ದೂರ ಮಾಡು ಶನಿದೇವ ಎಂದು ಕರ್ಮಫಲದಾತನನ್ನು ನೀವು ಕೇಳಿಕೊಂಡು ಈ ಒಂದು ನಮ್ಮ ಪಾಪ ಕರ್ಮಗಳನ್ನು ಕ್ಷಮಿಸು ಎಂದು ಕೇಳಿಕೊಂಡು ನಮಗೆ ಒಳಿತು ಮಾಡು, ಕೃಪಾಕಟಾಕ್ಷವನ್ನು ತೋರಿಸು ಎಂದು ಕೇಳಿಕೊಂಡು ಈ ಒಂದು ಆಹಾರವನ್ನು ಕಾಗೆಗೆ ನೀಡಬೇಕಾಗುತ್ತದೆ. ಇದರಿಂದಾಗಿ ನಿಮಗೆ ಎಲ್ಲ ರೀತಿಯ ಒಂದು ತೊಂದರೆಗಳು ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ದೀಪಕ್ಕೆ ಹಾಕುವಂತಹ ಎಳ್ಳೆಣ್ಣೆಯನ್ನು ದಾನವಾಗಿ ನೀಡಿದರೆ ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ಅರಳಿ ಮರದ ಕೆಳಗೆ ಒಂದು ಬೆಲ್ಲದ ದೀಪಾರಾಧನೆ ಅಥವಾ ಸಕ್ಕರೆ ಬೆರೆಸಿದಂತಹ ನೀರನ್ನು ಅರ್ಪಿಸಿ ಶನಿದೇವರನ್ನು ಸ್ಮರಿಸುತ್ತಾ ಪ್ರದಕ್ಷಿಣೆಯನ್ನು ಮಾಡಿ ಬನ್ನಿ. ಎಲ್ಲಾದರೂ ಕೂಡ ದಾರಿಯಲ್ಲಿ ಇರುವೆ ಗೂಡು ಕಾಣಿಸಿದರೆ ಸಿಹಿಯನ್ನು ಹಾಕಿ ಕೈ ಮುಗಿರಿ. ಎಳ್ಳುಂಡೆ ಅಥವಾ ಸಿಹಿಯಿಂದ ತಯಾರಿಸಿದಂತಹ ಯಾವುದೇ ರೀತಿಯ ಸಕ್ಕರೆ, ಎಳ್ಳೆಣ್ಣೆ ಅಥವಾ ದಾನವಾಗಿರುವಂತಹ ನೀಲಿ ಬಣ್ಣದ ಪುಷ್ಪ ಈ ದಿನ ಶನಿದೇವನಿಗೆ ಭಗವಂತನಿಗೆ ತುಂಬ ಪ್ರೀತಿಯಿಂದ ಅರ್ಪಿಸಿ. ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಾಗಲಿ ಅಥವಾ 12 ರಾಶಿಯ ವ್ಯಕ್ತಿಗಳೇ ಆಗಲಿ ಈ ಒಂದು ವಿಶೇಷವಾದ ಒಂದು ಪೂಜೆಯನ್ನು ಶನಿದೇವನಿಗೆ ಸಲ್ಲಿಸುವುದರಿಂದ ನಿಮ್ಮ ಜೀವನದಲ್ಲಿ ಕಂಡುಕೊಂಡಂತಹ ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ನಿಮಗೆ ಸಿಗುತ್ತದೆ. ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಹೆಚ್ಚಳವಾಗುವುದರ ಜೊತೆಗೆ ಇನ್ನು ಮುಂದೆ ಯಾವುದೇ ರೀತಿಯ ಕಷ್ಟಗಳು ಕೂಡ ನಿಮಗೆ ಬರುವುದಿಲ್ಲ. ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.